ಹಾಯ್ ನಮಸ್ಕಾರ, ವೆಲ್ಕಮ್ ಟು ಕುಕ್ ಕಿಚನ್. ನಾನು ಕುಸುಮ. ಇವತ್ತಿನ ವಿಡಿಯೋದಲ್ಲಿ ಮಟನ್ ದೊಣ್ಣೆ ಬಿರಿಯಾನಿನ ಮನೆಯಲ್ಲೇ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು ಅಂತ ನೀವು ಈ ವಿಡಿಯೋದ್ರಲ್ಲಿ ನೋಡ್ಬೋದು. ಮಟನ್ ದೊಣ್ಣೆ ಬಿರಿಯಾನಿ ಎಷ್ಟು ಉದುರುದ್ರಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ನಾನು 1.5 kg ಅಷ್ಟು ಮಟನ್ ತೊಗೊಂಡಿದ್ದೀನಿ. 1 kg ಅಷ್ಟು ಬುಲೆಟ್ ರೈಸಲ್ಲಿ ನಾನು ಈ ಬಿರಿಯಾನಿನ ಮಾಡಿದ್ದೀನಿ. ಫಸ್ಟು ನಾನು ಬಿರಿಯಾನಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ. 1.5 ಸ್ಪೂನ್ ಅಷ್ಟು ಮೆಣಸು ತಗೊಂಡಿದ್ದೀನಿ. ಎಂಟು ಲವಂಗ ತಗೊಂಡಿದ್ದೀನಿ. 10 ಯಾಲಕ್ಕಿ ತಗೊಂಡಿದ್ದೀನಿ. 4 ಮರಾಠಿ ಮೊಗ್ಗು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಒಂದು ಚಿಕ್ಕ ಪೀಸ್ ಅಷ್ಟು ಜಾಕಾಯಿ ಹಾಕ್ಕೊತಾ ಇದ್ದೀನಿ. ಎರಡು ಸ್ಟಾರ್ ಅನಾನಸ್ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಚಿಕ್ಕ ಪೀಸ್ ಮಾಡಿ ಹಾಕ್ಕೊಬೇಕು. ಇಲ್ಲಿ ನಾನು ಸ್ವಲ್ಪ ಜಾಪತ್ರೆ ತಗೊಂಡಿದ್ದೀನಿ. ಒಂದು ಫುಲ್ ಜಾಪತ್ರೆಯಲ್ಲಿ ಅರ್ಧ ಅಷ್ಟು ತಗೊಂಡಿದ್ದೀನಿ. ಮೂರು ಗುಂಟೂರು ಒಣಗಿದ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಕಲ್ಲು ಹೂವು ತಗೊಂಡಿದ್ದೀನಿ. 1 ಸ್ಪೂನ್ ಸೋಂಪು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ. 5 ಬಿರಿಯಾನಿ ಎಲೆ ತಗೊಂಡಿದ್ದೀನಿ. 3 ಸ್ಪೂನ್ ಅಷ್ಟು ಧನಿಯಾ ಕಾಳುಗಳನ್ನ ತಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ನಾನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದೇನಾನ ಸೀದೋಯ್ತು ಅಂದರೆ ಬಿರಿಯಾನಿ ಪೌಡ್ರು ತುಂಬಾ ಕಹಿ ಬಂದುಬಿಡುತ್ತೆ. ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರಲ್ಲ. ಅದರಿಂದ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇವಾಗೆ ಡ್ರೈ ರೋಸ್ಟ್ ಆಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಈ ಬಿರಿಯಾನಿ ಪೌಡರ್ನ ಯೂಸ್ ಮಾಡಿ ಬೇರೆ ಬಿರಿಯಾನಿಗಳನ್ನೂ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗೆ ಬಿರಿಯಾನಿಗೆ ನಾವು ಗ್ರೀನ್ ಮಸಾಲ ಮಾಡ್ಕೊಳೋದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು. 8 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದೇ ಖಾರ ನಾವು ನೋಡ್ಕೊಂಡು ಹಾಕ್ಕೊಬೋದು. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಬೋದು, ಇಲ್ಲಾಂದರೆ ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಬೋದು. 1 ಇಡಿ ಅಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ನಾವು ತಗೊಂಡಿದ್ದ ಬೆಳ್ಳುಳ್ಳಿಗಿಂತ ಅರ್ಧದಷ್ಟು ಇಲ್ಲಿ ಶುಂಠಿ ತಗೊಂಡಿದ್ದೀನಿ. 1 ಇಡಿಯಷ್ಟು ಪುದೀನ ತಗೊಂಡಿದ್ದೀನಿ. ಪುದೀನಕ್ಕಿಂತ ಅರ್ಧದಷ್ಟು ಇಲ್ಲಿ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಎಷ್ಟು ತಗೊಂಡಿದ್ದೀನೋ ಅಷ್ಟೇ ಕೊತ್ತಂಬರಿ ಕೂಡ ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಡೈರೆಕ್ಟಾಗೆ ಮೆಂತ್ಯ ಸೊಪ್ಪೆಲ್ಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದ್ರೆ ಅದು ತುಂಬಾ ಕಹಿ ಬರುತ್ತೆ. ಹೀಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದ್ರೆ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ. ಸ್ವಲ್ಪ ಜಾಸ್ತಿ ಮೆಂತ್ಯ ಸೊಪ್ಪು ಹಾಕಿದ್ರೂ ಸ್ವಲ್ಪ ಕಹಿ ಬಂದುಬಿಡುತ್ತೆ. ಅದರಿಂದ ನೋಡ್ಕೊಂಡು ಹಾಕ್ಕೊಬೇಕು. ಇವಾಗ ಇದು ಚೆನ್ನಾಗೇ ಫ್ರೈ ಆಗಿದೆ. ಇವಾಗ ಇದು ಆರಿದೆ. ಇವಾಗ ಬಿರಿಯಾನಿ ಪೌಡರ್ನ ನೈಸಾಗೆ ರುಬ್ಕೊಬೇಕು. ನಾವು ಫಸ್ಟೇ ಇದನ್ನು ಡ್ರೈ ರೋಸ್ಟ್ ಮಾಡಿರೋದ್ರಿಂದ ಗ್ರೈಂಡ್ ಮಾಡೋವಾಗೆ ತುಂಬಾ ನೈಸಾಗೆ ಗ್ರೈಂಡ್ ಆಗುತ್ತೆ. ಇದು ಗ್ರೈಂಡ್ ಮಾಡಿದ ತಕ್ಷಣ ಮನೆಯೆಲ್ಲ ತುಂಬ ಗಮ್ ಅಂತ ಇದ್ರ ಸ್ಮೆಲ್ಲೇ ಇರುತ್ತೆ. ಈ ಬಿರಿಯಾನಿ ಪೌಡರ್ನ ನಾವು ವೆಜ್ಜು ನಾನ್ ವೆಜ್ ರೆಸಿಪಿಯಲ್ಲೂ ಯೂಸ್ ಮಾಡ್ಬೋದು. ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರೋದೂ ಇವಾಗೆ ತಣ್ಣಗಾಗಿದೆ. ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದನ್ನು ನೈಸಾಗೆ ರುಬ್ಬಬೇಕು. ತರಿ ಆದರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನಾನಿಲ್ಲಿ ಏನು ನೀರು ಹಾಕ್ದಿರೇ ರುಬ್ಬಿದ್ದೀನಿ. 1.5 kg ಅಷ್ಟು ಮಟನ್ ತಗೊಂಡಿದ್ದೀನಿ. ನಾವು ಮಾಡೋ ಮಟನ್ ದೊಣ್ಣೆ ಬಿರಿಯಾನಿ ಟೇಸ್ಟಿಯಾಗಿ ಬರಬೇಕು ಅಂದರೆ ನಾವು ತಗೊಳ್ಳೋ ಮಟನ್ ತುಂಬ ಚೆನ್ನಾಗಿರಬೇಕಾಗುತ್ತೆ. ಇಲ್ಲಿ ನಾನು ತಗೊಂಡಿರೋ ಮಟನ್ನು ಕೊಬ್ಬಿರೋ ಅಂಥ ಮಟನ್ ತಗೊಂಡಿದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ ಕೊಬ್ಬು ಕೂಡ ಹಾಕ್ಸ್ಕೊಂಡಿದ್ದೀನಿ. ಅದರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ.
1 ಕೆ ಜಿ ಬುಲೆಟ್ ರೈಸ್ಗೆ ನಾನಿಲ್ಲಿ 1.5 ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ 1 ಕೆ ಜಿ ಅಕ್ಕಿಗೆ 1 ಕೆ ಜಿ ಮಟನ್ ತೊಗೊಂಡ್ರೂ ಚೆನ್ನಾಗಿರುತ್ತೆ. ನಾನು ಮಾಡೋ ಬಿರಿಯಾನಿಯಲ್ಲಿ ಸ್ವಲ್ಪ ಮಟನ್ನು ಜಾಸ್ತಿ ಬೇಕು ಅಂತ ನಾನು 1.5 ಕೆ ಜಿ ಹಾಕ್ಕೊಂಡಿದ್ದೀನಿ. ಫಸ್ಟು ನಾನಿಲ್ಲಿ ಕುಕ್ಕರಲ್ಲಿ ಮಸಾಲ ಮತ್ತು ಮಟನ್ನ 3 ವಿಸಿಲ್ ಬರ್ಸ್ಕೊತೀನಿ. ಆಮೇಲೆ ನಾನು ಮತ್ತೆ ಬಿರಿಯಾನಿ ಮಾಡೋಕ್ಕೆ ದಮ್ ಕಟ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. 3 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮಟನಲ್ಲಿ ಕೊಬ್ಬು ಕೂಡ ಇದೆ, ಅದರಿಂದ ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಬೇಕು. ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. 1 ಸ್ಪೂನಷ್ಟು ಕಸ್ತೂರಿ ಮೇಥಿನ ಹಾಕ್ಕೊತಾ ಇದ್ದೀನಿ. ಕಸ್ತೂರಿ ಮೇಥಿ ಹಾಕಿರೋದ್ರಿಂದ ಬಿರಿಯಾನಿ ತುಂಬಾ ಘಮ್ ಅಂತ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಈರುಳ್ಳಿ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಂಡಿದ್ದೀನಿ. ಇದನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಟೊಮ್ಯಾಟೊವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಒಬ್ಬೊಬ್ಬರಿಗೆ ಮಟನಲ್ಲಿ ಟೊಮ್ಯಾಟೊ ಹಾಕೋದು ಇಷ್ಟ ಆಗಲ್ಲ, ಆದರೆ ಈ ದೊಣ್ಣೆ ಬಿರಿಯಾನಿಯಲ್ಲಿ ನೀವು ಹಾಕಿ ನೋಡಿ ಒಂದು ಸತಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ರುಬ್ಬಿದ್ದ ಗ್ರೀನ್ ಮಸಾಲಾನೂ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಜಾರಲ್ಲೇ ಗ್ರೀನ್ ಮಸಾಲ ಎಲ್ಲ ಹಂಗಂಗೆ ಇದೆ, ಅದರಿಂದ ಸ್ವಲ್ಪ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಆ ನೀರನ್ನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಗ್ರೀನ್ ಮಸಾಲಾನೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಆಲ್ರೆಡಿ ನಾವು ಇದನ್ನೆಲ್ಲ ಫ್ರೈ ಮಾಡಿದ್ದೀನಿ, ತುಂಬ ಹೊತ್ತೇನು ಹಿಡಿಯಲ್ಲ. ಸ್ವಲ್ಪ ಇದ್ರ ಮೇಲ್ಮೇಲೆ ಎಣ್ಣೆ ಬಿಟ್ಕೊಳೋವರೆಗೂ ಫ್ರೈ ಮಾಡಬೇಕು ಚೆನ್ನಾಗೆ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆನೂ ಬಿಡ್ತಾ ಇದೆ. ಇದನ್ನು ಒಂದು ಸತಿ ಚೆನ್ನಾಗಿ ಕಲಿಸ್ಕೊಂಡು 1.5 ಕೆ ಜಿಯಷ್ಟು ಮಟನ್ನ ಹಾಕ್ಕೊತಾ ಇದ್ದೀನಿ. ನಾನು ಮಟನ್ ಜೊತೆ ಎಕ್ಸ್ಟ್ರಾ ಕೊಬ್ಬು ಕೂಡ ಹಾಕಿದ್ದೀನಿ. ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ. ನಿಮ್ಗೇನಾರ ಕೊಬ್ಬು ಹಾಕೋದು ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಮಟನ್ಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಮತ್ತೆ ರೈಸಿಗೆ ನಾನು ದಮ್ ಕಟ್ಟೋವಾಗೆ ಸಪ್ರೇಟಾಗಿ ಅಲ್ಲಿ ಉಪ್ಪು ಹಾಕ್ಕೊತೀನಿ. ರುಬ್ಬಿದ ಬಿರಿಯಾನಿ ಪೌಡ್ರು ಎಲ್ಲನೂ ಹಾಕ್ಕೊತಾ ಇದ್ದೀನಿ. 1.5 ಕೆ ಜಿಯಷ್ಟು ಮಟನ್ಗೆ ಮತ್ತು 1 ಕೆ ಜಿ ರೈಸಿಗೆ ಇಷ್ಟು ಬಿರಿಯಾನಿ ಪೌಡರ್ ಬೇಕಾಗುತ್ತೆ. ಕಡಿಮೆ ಹಾಕಿದ್ರೆ ತುಂಬಾ ಸಪ್ಪೆ ಆಗಿಬಿಡುತ್ತೆ, ಟೇಸ್ಟೂ ಇರಲ್ಲ. ಅದರಿಂದ ನಾನು ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗೇ ಕಲಿಸ್ತಾ ಇದ್ದೀನಿ. ಈ ಮಸಾಲ ಮತ್ತು ಮಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಪೀಸ್ಗಳಿಗೆ ತುಂಬಾ ಮಸಾಲ ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಒಂದು 3 ನಿಮಿಷ ಮಟನ್ನ ಮತ್ತು ಈ ಮಸಾಲ ಜೊತೆ ಎಣ್ಣೆಯಲ್ಲೇ ಚೆನ್ನಾಗೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇಂಥ ಟೇಸ್ಟಿ ರೆಸಿಪೀಸ್ಗೋಸ್ಕರ ಕುಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವಾಗಲೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಯಾವುದೇ ಥರ ವೀಡಿಯೋಸ್ ಮಿಸ್ ಆಗಲ್ಲ. ಮಟನ್ ಮುಳುಗೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಾವೇನ ನೀರು ಜಾಸ್ತಿ ಹಾಕ್ಕೊಂಡ್ರೆ ವಿಸಿಲ್ ಬರೋಗೆ ಎಲ್ಲ ನೀರೆಲ್ಲ ಆಚೆ ಬಂದ್ಬಿಡುತ್ತೆ. ಮಟನ್ ನೀಟಾಗಿ ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರೆ ವಿಸಿಲಿಂದ ನೀರೇನು ಆಚೆ ಬರಲ್ಲ. ಇವಾಗ ನಾನು ಕುಕ್ಕರ್ನ ಮುಚ್ತಾ ಇದ್ದೀನಿ. ಇದನ್ನು ಒಂದು 3 ವಿಸಿಲ್ ಬರ್ಸ್ಕೊತೀನಿ. ಈ ಮಸಾಲ ಜೊತೆ ಮಟನ್ ಬೇಯೋದ್ರಿಂದ ಮಟನ್ಗೆ ತುಂಬಾ ಚೆನ್ನಾಗಿ ಮಸಾಲ ಎಲ್ಲ ಹಿಡ್ದಿರುತ್ತೆ. ನಾವು ಸಪ್ರೇಟಾಗಿ ಏನಾನ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಮಟನ್ನ ಬೇಯಿಸಿ ಅದರಲ್ಲಿ ನಾವು ಮಟನ್ ಬಿರಿಯಾನಿ ಮಾಡಿದ್ರೆ ಆ ಮಟನ್ ಪೀಸ್ಗಳಿಗೆ ಅಷ್ಟೇನು ಟೇಸ್ಟ್ ಏನು ಇರಲ್ಲ. ಅದರಿಂದ ನಾನು ಹಿಂಗೆ ಮಾಡ್ಕೊತೀನಿ. ಇವಾಗೆ 3 ವಿಸಿಲ್ ಬಂದಿದೆ. ಒಂದು ಸತಿ ನಾನು ಅದು ಗ್ಯಾಸ್ ಹೋಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇವಾಗ ಓಪನ್ ಮಾಡೋಣ. ಮಟನ್ ಪೀಸ್ಗಳನ್ನ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಸ್ಕೊಂಡಿದ್ದೀನಿ. ಯಾವಾಗೂ ಬಿರಿಯಾನಿಗೆ ಪೀಸ್ ಸ್ವಲ್ಪ ಮೀಡಿಯಮ್ ಸೈಜಲ್ಲಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅದರಿಂದ ನಾನಿಲ್ಲಿ 3 ವಿಸಿಲ್ ಬರ್ಸ್ಕೊಂಡಿದ್ದೀನಿ. ಮಟನ್ ಇನ್ನು ರೈಸ್ ಜೊತೆನೂ ಬೇಯಿಸ್ತೀನಿ. ನೀವು ಯಾವ ಥರ ಪೀಸ್ಗಳನ್ನ ತಗೊಂಡಿದ್ದೀರೋ ಹಂಗೆ ವಿಸಿಲ್ ಬರ್ಸ್ಕೊಂಡು ಆಮೇಲೆ ರೈಸ್ ಜೊತೆ ಬೇಯಿಸ್ಕೊಳ್ಳಿ. ಇಲ್ಲ ಅಂದರೆ ಮಟನ್ ತುಂಬಾ ಬೆಂದೋದ್ರೆ ತುಂಬ ಅಷ್ಟು ಚೆನ್ನಾಗಿರಲ್ಲ ಬಿರಿಯಾನಿಯಲ್ಲಿ. ಅದರಿಂದ ನೀವು ನೋಡಿಕೊಂಡು ಇದನ್ನು ಬೇಯಿಸ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು, ನಾನು ಬಿರಿಯಾನಿ ದಮ್ ಕಟ್ಟೋದಕ್ಕೆ ಅಂತ ಈ ದೊಡ್ಡ ತಪ್ಪಲೆ ತೊಗೊಂಡಿದ್ದೀನಿ. ಇದು ಬಿರಿಯಾನಿ ಮಾಡೋದೆ ಸ್ವಲ್ಪ ದೊಡ್ಡದಾಗೆ ತೊಗೊಂಡಿದ್ದೀನಿ, ಕಲಿಸೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನಾನು ಫಸ್ಟು ಪೀಸೆಲ್ಲ ಹಾಕ್ಕೊತಾ ಇದ್ದೀನಿ. ಶೇರ್ವ ಸಪ್ರೇಟ್ ಮಾಡ್ತಾಯಿದ್ದೀನಿ, ಪೀಸ್ನ ಸಪ್ರೇಟ್ ಮಾಡ್ತಾಯಿದ್ದೀನಿ.
ಮಟನ್ ಪೀಸು ಸಪ್ರೇಟಾಗೆ ಇಲ್ಲೇ ಹಾಕೊಂಡ್ಮೇಲೆ ಅನ್ನಕ್ಕೆ ಎಷ್ಟು ನೀರು ಹಾಕಬೇಕು ಅಂತ ಮೆಷರ್ಮೆಂಟು ನಮಗೆ ನೀಟಾಗಿ ಗೊತ್ತಾಗುತ್ತೆ. ಅದರಿಂದ ನಾನಿಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ಬೋದು ಶೇರ್ವಾ ಇದೆ. ಇದು ತುಂಬಾ ಇದೆ. ನಮಗೆ ಎಷ್ಟು ಮೆಷರ್ಮೆಂಟ್ ಅಂತ ಏನೂ ಗೊತ್ತಾಗಲ್ಲ. ಇಲ್ಲಿ ನೀವು ನೋಡ್ಬೋದು ನಾನಿಲ್ಲಿ ಈ ಗ್ಲಾಸಲ್ಲೇ ನಾನಿವತ್ತು ಅಕ್ಕಿ ತಗೊಂಡಿರೋದು 4 ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ. 1 ಗ್ಲಾಸಷ್ಟು ಶೇರ್ವಾನ ನಾವು ಫಸ್ಟೇ ಹಾಕ್ಕೊಂಬಿಡಬೇಕು. ಇದಕ್ಕೆ ನಾವು 1 ಗ್ಲಾಸಷ್ಟು ಶೇರ್ವಾಗೆ ನಾವು ಲೆಕ್ಕ ಇಟ್ಕೊಬಾರ್ದು. ಫಸ್ಟ್ ಕ್ವಾಲಿಟಿ ಬುಲೆಟ್ ರೈಸ್ ನಾನು ತಗೊಂಡಿರೋದು. ಅದರಿಂದ 1 ಗ್ಲಾಸು ಅಕ್ಕಿಗೆ 2 ಗ್ಲಾಸಷ್ಟು ನೀರು ಬೇಕಾಗುತ್ತೆ. ಇಲ್ಲಿ ನಾನು 4 ಗ್ಲಾಸಷ್ಟು ಬುಲೆಟ್ ರೈಸ್ ತಗೊಂಡಿರೋದ್ರಿಂದ 8 ಗ್ಲಾಸಷ್ಟು ನನಗೆ ನೀರು ಬೇಕಾಗುತ್ತೆ. ಇಲ್ಲಿ ಶೇರ್ವಾ ಇರೋದ್ರಿಂದ ಶೇರ್ವಾ ಎಷ್ಟು ಬರುತ್ತೋ ಅಷ್ಟು ಗ್ಲಾಸ್ ಅಳತೆ ತಗೊಂಡು ಮಿಕ್ಕಿರೋ ಗ್ಲಾಸ್ಗಳಿಗೆ ನಾನು ನೀರು ಹಾಕ್ಕೊತಾ ಇದ್ದೀನಿ. 4 ಗ್ಲಾಸು ಬುಲೆಟ್ ರೈಸಿಗೆ 8 ಗ್ಲಾಸಷ್ಟು ನೀರು ಹಾಕ್ಕೊಬೇಕು ಅಂತ ನಾನು ಮೊದಲೇ ಹೇಳಿದ್ದೆ. ಇಲ್ಲಿ ನಾನು 8 ಗ್ಲಾಸು ನೀರು ಹಾಕೋ ಜಾಗದಲ್ಲಿ 3 ಗ್ಲಾಸಷ್ಟು ಮಟನ್ದು ಶೇರ್ವಾ ಹಾಕ್ಕೊಂಡಿದ್ದೀನಿ ಮತ್ತು 5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾನು ಹಿಂಗೆ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನಿ ನೀರು ಮೆಷರ್ಮೆಂಟ್ನ. ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಐ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ಇದನ್ನೆಲ್ಲ ಒಂದು ಸತಿ ಚೆನ್ನಾಗೇ ತಿರುಗಿಸ್ಕೊಳ್ಬೇಕು. ಬುಲೆಟ್ ರೈಸ್ನ ನೀರಲ್ಲಿ ನೆನೆಸ್ಬೇಕು ಇಷ್ಟು ಅವರ್ ಅಂತ ಏನೂ ಇಲ್ಲ. ಅದನ್ನು ನಾವು ಇಲ್ಲಿ ನೀರು ಕುದಿಯೋಕ್ಕೆ ಶುರು ಆದ ತಕ್ಷಣವೇ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ನಾವು ಫಸ್ಟ್ ಕ್ವಾಲಿಟಿ ಬುಲೆಟ್ ರೈಸ್ನ ಯೂಸ್ ಮಾಡೋದು ನಾರ್ಮಲ್ ಡೇಸಲ್ಲೂ. ಈ ಅಕ್ಕಿಯಲ್ಲಿ ಬಿರಿಯಾನಿ ಎಲ್ಲ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಇದು ಅಕ್ಕಿ ನಾವು ಯಾವಾಗ ಮನೇಲಿ ಚೆನ್ನಾಗಿ ಸ್ಟೋರ್ ಮಾಡಿ ಹಳೇದಾಗ್ತಾ ಆಗ್ತಾ ಈ ಅನ್ನ ಮಾಡೋವಾಗೆ ತುಂಬಾ ಚೆನ್ನಾಗೇ ಉದ್ರುದ್ರಾಗಿ ಬರುತ್ತೆ. ಇವಾಗ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ತಿರುಗಿಸ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಬಿರಿಯಾನಿಯಲ್ಲಿ. ಇವಾಗ ನಾವು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಒಂದು ಸತಿ ಇದನ್ನು ಎಲ್ಲ ಚೆನ್ನಾಗೇ ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಬುಲೆಟ್ ರೈಸ್ ತಗೊಂಡಿದ್ದೀನಿ. ನೀವು ಬೇಕಾದರೆ ಜೀರಾ ರೈಸು ಇಲ್ಲಾಂದರೆ ಬಾಸುಮತಿ ರೈಸಲ್ಲಿ ಮಾಡಿದ್ರೂ ಈ ಮಟನ್ ದೊಣ್ಣೆ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. 80% ಅಷ್ಟು ಮಟನ್ ದೊಣ್ಣೆ ಬಿರಿಯಾನಿ ರೆಡಿಯಾಗಿದೆ. ಇವಾಗ ಇದನ್ನು ನಾವು ಒಂದು ತಟ್ಟೆ ಮುಚ್ಚಿಬಿಟ್ಟು ದಮ್ ಮಾಡ್ಕೊಳೋಣ. ಚಪಾತಿ ಮಾಡೋ ಮಣೆನ ನಾನಿಲ್ಲಿ ಉಲ್ಟಾ ಮಾಡಿ ಇಡ್ತಾ ಇದ್ದೀನಿ. ಈ ಭಾರವಾಗಿ ಏನಾನ ಇಟ್ಟರೆ ಅದು ಗಾಳಿ ಆ ಕಡೆಯಿಂದನೂ ಆಚೆ ಬರ್ದಿರ ಒಳಗಡೆ ಚೆನ್ನಾಗೇ ದಮ್ ಆಗುತ್ತೆ ಅಂತ. ಮಟನ್ ದೊಣ್ಣೆ ಬಿರಿಯಾನಿ ರೆಡಿಯಾಗಿದೆ. ಇವಾಗ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಅನ್ನ ತುಂಬಾ ಉದ್ರುದ್ರಾಗಿ ಬಂದಿದೆ. ಇಲ್ಲಿ ನೀವು ನೋಡ್ಬೋದು. ಯಾವುದೇ ಬಿರಿಯಾನಿ ಮಾಡಿದ್ರೂ ಅನ್ನ ತುಂಬಾ ಉದ್ರುದ್ರಾಗಿ ಬಂದರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಾವು ಎಣ್ಣೆ ಕಡಿಮೆ ಹಾಕಿದ್ದೀವಿ. ಮಟನ್ ಕೊಬ್ಬು ಇರೋದ್ರಿಂದ ಚೆನ್ನಾಗೇ ಬ್ಯಾಲೆನ್ಸ್ ಆಗಿದೆ. ಎಣ್ಣೆ ಆಗೂ ಇಲ್ಲ. ತುಂಬ ಮಸಾಲೆ ಅಂತಲೂ ನಿಮ್ಗೆ ಅನಿಸಲ್ಲ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ನಾವು ಆಚೆ ತಿನ್ನೋ ಮಟನ್ ಬಿರಿಯಾನಿ ಟೇಸ್ಟ್ಗಿಂತ ಈ ರೆಸಿಪಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ನಿಮ್ಮ ಕಿಚನಲ್ಲೂ ಈ ಮಟನ್ ದೊಣ್ಣೆ ಬಿರಿಯಾನಿ ರೆಸಿಪಿನ ಮಾಡ್ಕೊಳ್ಳಿ. ಒಂದು ಸತಿ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡೇ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿದೆ. ನಾವು ಯಾವುದೇ ಅಡುಗೆಗಳನ್ನ ಮಾಡೋವಾಗೆ ಸ್ವಲ್ಪ ಅದ್ರಗೋಸ್ಕರ ಟೈಮ್ ಕೊಡಬೇಕು. ಕರೆಕ್ಟ್ ಮೆಷರ್ಮೆಂಟ್ ಹಾಕಿದ್ರೆ ಎಲ್ಲ ಅಡುಗೆಗಳು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮನೆಯಲ್ಲಿ ಆರಾಮಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು. ಮಟನ್ ದೊಣ್ಣೆ ಬಿರಿಯಾನಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಅದು ಮೊಸರು ಬಜ್ಜಿ ಮತ್ತು ಮಟನ್ ಗ್ರೇವಿ. ಬೆಂಗಳೂರಲ್ಲಿ ದೊಣ್ಣೆ ಬಿರಿಯಾನಿ ಅಂದರೆ ತುಂಬಾ ಫೇಮಸ್ಸು. ಈ ಮಟನ್ ದೊಣ್ಣೆ ಬಿರಿಯಾನಿ ಟೇಸ್ಟೂ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನೀವು ನೋಡ್ಬೋದು ಪ್ಲೇಟಿಂಗ್ ಆದಮೇಲೆ ತುಂಬಾ ಟೆಂಪ್ಟಿಂಗ್ ಆಗಿದೆ. ನೀವು ಒಂದು ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ಹೇಳಿ ನಿಮ್ಗೆ ಏನು ಅನಿಸ್ತು ಅಂತ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.